ಜಾಗದ ವಿಚಾರಕ್ಕೆ ಶಾಸಕ ಹಾಗೂ ಸ್ಥಳೀಯರ ನಡುವೆ ಜಟಾಪಟಿಯಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಈ ಸಂಬಂಧ ಭಾರಿ ಹೈಡ್ರಾಮಾವೇ ನಡೆಯಿತು. ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಸಮೀಪ ಈ ಘಟನೆ ನಡೆದಿದೆ. ಬಂಗಾರಪೇಟೆ ಶಾಸಕರನ್ನೇ ನೀನು ಹುಚ್ಚ ಅಂತ ವ್ಯಕ್ತಿಯೊಬ್ರು ಹೇಳ್ತಾರೆ. ನಿವೃತ್ತ ಉಪನ್ಯಾಸಕ ANS ಗೌಡ ಹಾಗೂ ಶಾಸಕರ ನಡುವೆ ಜಟಾಪಟಿಯಾಗಿದೆ. ಕಾಂಗ್ರೆಸ್ ಶಾಸಕ SN ನಾರಾಯಣಸ್ವಾಮಿಗೆ ತರಾಟೆಗೆ ತೆಗೆದುಕೊಳ್ತಾರೆ. ಗಲಾಟೆಯ ವೇಳೆ ಯಾಕೆ ಹುಚ್ಚಂತರ ಆಡ್ತೀಯಾ ಅಂತ ಶಾಸಕರು ಹೇಳಿದ್ದಾರೆ. ಈ ವೇಳೆ ಶಾಸಕರಿಗೆನೆ ನೀನೇ ಹುಚ್ಚ ಅಂತ ANS ಗೌಡ ಆವಾಜ್ ಹಾಕಿದರು. ವಾಗ್ವಾದದ ಸಂದರ್ಭದಲ್ಲಿ ಶಾಸಕರಿಂದ ಅವಾಚ್ಯ ಶಬ್ದದಿಂದ ನಿಂದನೆ ಆಗ್ಬಿಡ್ತಾ ಅಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪೊಲೀಸ್ ಕೊಡು ಅವ್ರು ಬಂದು ನಂದು ಅಂತ ಹೇಳಿ ಒಂದ್ ನಿಮಿಷ ಕರೆಯೋದಿಲ್ಲ. ಮರ್ಯಾದೆ ಬರೆಯೋದೇ ಕೇಳಿದೆ ಈಗ ಬರೆಯೋದೇ ಕೇಳಿಸುತ್ತೀನು. ಹೇಳಿದ್ದೀನಿ ನಾನು ಸಲಹೆ ಮಾಡಿ ಯಾಕೆ ಹುಚ್ಚವ ನೀನು ಹುಚ್ಚ ಯಾಕೆ ಹುಚ್ಚವ ನೀನು ಹುಚ್ಚ ಹುಚ್ಚವ ನೀನು ಹುಚ್ಚ ಶಾಸಕ ಹಾಗೂ ANS ಗೌಡ ಕುಟುಂಬಸ್ಥರ ನಡುವೆ ವಾಗ್ವಾದ ನಡೆಯುತ್ತೆ. ನಮ್ಮ ಜಾಗದಲ್ಲಿ ಕಟ್ಟಡ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ANS ಗೌಡ ಹಾಗೂ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ನಿಯಮ ಮೀರಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮೃತ ಪಾರ್ವತಮ್ಮ ಮಕ್ಕಳು ಹಾಗೂ ಕುಟುಂಬಸ್ಥರಿಂದ ಗಲಾಟೆ. ಈ ವೇಳೆ ಸ್ಥಳಕ್ಕೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಭೇಟಿ ಕೊಡ್ತಾರೆ. ಈ ಜಾಗ ಖರೀದಿ ಮಾಡಿದ್ದೇವೆ, ನಿಮ್ಮ ಬಳಿ ದಾಖಲೆ ಇದೆಯಾ? ಖಾಸಗಿ ಜಾಗದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರೆ ಹುಷಾರ್ ಅಂತ ಆವಾಜ್ ಹಾಕ್ತಾರೆ. ಕಾನೂನು ಮೂಲಕ ಉತ್ತರ ಕೊಡ್ತೀನಿ ಅಂತ ಶಾಸಕರು ಹೇಳ್ತಾರೆ. ರೋಡ್ ಪಕ್ಕದಲ್ಲಿರೋದು 37/1. ಇದನ್ನ ಶಾಸಕರ ಬೆಂಬಲದಿಂದ ವೆಂಕಟೇಶಪ್ಪ ಅನ್ನೋರ ಕೈನಲ್ಲಿ ಮ್ಯುಟೇಷನ್ ಮಾಡಿಸ್ಬಿಟ್ಟು MLA ಅವರ ಬೆಂಬಲದಿಂದ ಮ್ಯುಟೇಷನ್ ಮಾಡಿಸಿ ಅದನ್ನು ಫಸ್ಟು VD ಚಂದ್ರು ಅನ್ನೋ KR ಪುರಂನವ್ರಿಗೆ ಮಾಡಿಸಿ ಬೇಕಂತೆ ಅಲ್ಟಿಮೇಟ್ಲಿ ಇವ್ರು ತಗೊಳ್ಳೋ ಉದ್ದೇಶ ಅದು. ಕೊನೆಗೆ ಈ ಒಂದು ಪೀಸು ಎಷ್ಟು ಗುಂಟೆನಪ್ಪ, ಆ ಗುಂಟೆನ 9 ಅಂತ ಸರ್ವೆ ನಂಬರ್ ಬೇರೆ ಮಾಡಿಸಿ 37/1 9 ಅಂತ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ VD ಚಂದ್ರು ಅನ್ನೋರ ಹತ್ರ ಇವರು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಹಾಕ್ಕೊಂಡು ಪಾಣಿ ಬರ್ಸ್ಕೊಂಡಿದ್ದಾರೆ. ನಾವೇನು ಅಬ್ಜೆಕ್ಷನ್ಸ್ ಆಗ್ತಾನೇ ಇದೆ. AC ಕೋರ್ಟಿಂದ ಆಗಿದೆ, ಸಿವಿಲ್ ಕೋರ್ಟಿಂದ ಆಗಿದೆ. ಇದು ಆದಾಗ್ಯೂ ಕೂಡ ಸರ್ವೆ ನಂಬರ್ ಹಾಕಿದ್ದು 37/9 ಅಂತ ಹಾಕಿದ್ದು, ಇದು ಮಾಡಿದ್ದು, ಕಾಂಪೌಂಡ್ ಹಾಕಿದ್ದು, ಬೋರ್ಡ್ ಹಾಕಿದ್ದು, SNCT ಅಂತ ಬೋರ್ಡನ್ನು ಹಾಕಿದ್ರು, ಇವಾಗ ತೆಗೆದುಹಾಕಿದ್ದಾರೆ. ಆಮೇಲೆ ನಿನ್ನೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹಾಕಿದ್ರು, ಅದನ್ನು ಇವತ್ತು ತೆಗೆದುಹಾಕಿದ್ದಾರೆ. ಮೊನ್ನೆ ಬಂದು ಗಲಾಟೆ ಮಾಡಿದ್ದಕ್ಕೆ. ಹೌದು, ಇವ್ರು ಕೋರ್ಟಿಗೆ ಬಂದೇ ಇಲ್ಲ, 1 ವರ್ಷದಿಂದ ಕೋರ್ಟಿಗೆ ಬಂದಿಲ್ಲ. ಡೆವಲಪರ್ಸ್ ಕರೀತಾ ಇದ್ದಾರೆ ಕೋರ್ಟಿಂದ, ಅವ್ರು ಯಾರೂ ಬಂದಿಲ್ಲ ಅಂತ ಹೇಳಿದೆ. ನಾವು ಯಾಕೆ ಬರಬೇಕು ಅಂದ್ಕೊಂಡು ನಡ್ಕೊಂಡು ಬಂದ್ಬಿಟ್ರು ಜಬರ್ದಸ್ತ್ ಮಾಡಿಕೊಂಡು MLA ಅವರು ಇಲ್ಲಿಗೆ. ಇದರಿಂದ ಕೋರ್ಟ್ ಉಲ್ಲಂಘನೆ, ಕೋರ್ಟಲ್ಲಿ ಸ್ಟೇ ಇದೆ ಅಂತ ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿ ಉಲ್ಲಂಘನೆ ಫೈನಲ್ ಸ್ಟೇಜಿಗೆ ಬಂದಿದ್ದು ತಿರುಗಿ ರೀಓಪನ್ ಮಾಡಿಸಿದ್ದಾರೆ ಇವರು. 5 ವರ್ಷದಿಂದ ಕೋರ್ಟಲ್ಲಿದೆ. ಅವರು ಅಕ್ರಮವಾಗಿ ಎಲ್ಲ ರಿಜಿಸ್ಟ್ರಿಗಳು ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ. ಅವತ್ತಿಂದಲೂ ನಾವು ಕೋರ್ಟ್ಗೆ ಆಗಿದ್ದು, ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಕೋರ್ಟ್ ಇತ್ಯರ್ಥ ಆಗೋ ತನಕ ಯಾರು ಅಲ್ಲಿ ಏನು ಕೆಲಸ ಮಾಡಬಾರ್ದು, ಏನು ಕೆಲಸಗಳನ್ನು ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಆದರೂ ಸಹ ಅವರ ಅಧಿಕಾರ, ಅವರ ಒಂದು ಇನ್ಫ್ಲೂಯೆನ್ಸಿಂದ ಕೆಲಸನ ಮಾಡ್ತಾ ಇದ್ದಾರೆ. ನಾವು ಬಂದು ಹೇಳಿ ಹಿಂದ್ಗಡೆ ಕೂಡ ಬಂದು ಮಾಡ್ತಾ ಇದ್ರು 37/6 ಅಲ್ಲಿಗೂ ಕೂಡ ಬಂದು ನಾವು ಹೇಳಿದ್ದೀವಿ. ಅದು ಕೂಡ ಮಾಡಿದ್ದಾರೆ. ಸ್ವಲ್ಪ ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರು, ಇಲ್ಲೂ ಮಾಡ್ತಾ ಇದ್ದಾರೆ. ನಮಗೇನು ಗೊತ್ತಾ ಸರ್, ನಮ್ಗೆ ನ್ಯಾಯ ಕೊಡಬೇಕು. ನಮ್ಮ ಜಮೀನು ನಮ್ದಿದು, ನಮ್ಮ ಕುಟುಂಬಸ್ಥರೆಲ್ಲ ಬಂದಿದ್ದು ಸೇರಿ ನಮಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವು ಇಲ್ಲೇ ವಿಷ ಕುಡಿದು ಎಲ್ಲರೂ ಸಾಯ್ತಾರೆ ಇಲ್ಲಿ. ಆ ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ ಇವತ್ತು ದಿವಸ. ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಮೋಸ ಆಗಿದೆ. ನಮ್ಮ ಜಮೀನು ನಮ್ಮ ತೆಗ್ದೇ ಮಾಡಿದ್ದಾರೆ ಎಲ್ಲ ಸೇರಿಕೊಂಡು.
ನಮಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಎಲ್ಲರೂ. ನಾವು ಕೇಳ್ತಾ ಇರೋದು ನ್ಯಾಯ ಅಷ್ಟೇ. ನಮ್ಮ ಜಮೀನು ನಾವು ಕೇಳ್ತಾ ಇದ್ದೀವಿ, ಅವ್ರ ಜಮೀನು ಯಾರ ಜಮೀನು ನಾವು ಕೇಳ್ತಾ ಇಲ್ಲ. ನಮ್ಗೆ ಅನ್ಯಾಯ ಆಗಿದೆ, ಮೋಸ ಮಾಡಿದ್ದಾರೆ. ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಉಲ್ಲಂಘನೆ ಮಾಡುವಂಥ ಹಕ್ಕು ಯಾರಿಗಿದೆ? ಯಾರಿಗೂ ಇಲ್ಲ. ಅವರು ಕೋರ್ಟಲ್ಲಿ ಏನು ಇತ್ಯರ್ಥ ಆದ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಕೋರ್ಟ್ಗೆ ತೀರ್ಮಾನ ಆಗೋ ತನಕ ಇಲ್ಲಿ ಯಾರು ಏನು ಕೆಲಸ ಮಾಡಬಾರ್ದು. ನಮಗೆ ಬೇಕಾಗಿರೋದು ಈಗ ಅಷ್ಟೇ ಸದ್ಯಕ್ಕೆ. ಸರ್, ನಮ್ದು ಜಮೀನ್ ಮೇಲೆ ಕೇಸ್ ಹಾಕಿದೀವಿ ಸರ್. ಇವರು ಇಲ್ಲಿ MLA ಶಾಸಕರು ಸ್ಟೇ ತಂದಿದ್ರು ಬಂದ್ಬಿಟ್ಟು ಇಲ್ಲಿ ನಮ್ದು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಆವಾಜ್ ಆಗ್ಬಿಟ್ಟು ರೌಡಿಸಮ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಬಂದು ವಲ್ಗರ್ ವರ್ಡ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ನೀವು ಅಂತ ಮಾತಾಡ್ತಿದ್ರು ಇವರು ನೀನು ಸಿಂಗ್ಯುಲರ್ ಆಗಿ ಮಾತಾಡಿ ಇಲ್ಲಿ ಜೊತೆಗೆ ಕೆಟ್ಟ ವರ್ಡ್ಗಳೆಲ್ಲ ಮಾತಾಡಿ ಕಳ್ತಿದ್ದಾರೆ ಅವರು. ನಾವೆಲ್ಲ ಲಿಟ್ರೇಟ್ಸ್ ಅಂತವೆಲ್ಲ ಕೇಳೋದಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ. ಅದು ದೊಡ್ಡವ್ರ ಅಂತವ್ರ ಬಾಯಲ್ಲೆಲ್ಲ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಸರ್. ನಮ್ಗೆ ಇದೆಲ್ಲ ಸರಿ ಇಲ್ಲ. ಸ್ಟೇ ತಂದಿದ್ದಾರೆ, ನಮ್ ಲ್ಯಾಂಡ್ ಅವ್ರು ಸ್ಟಾಪ್ ಮಾಡ್ಬೇಕು ವರ್ಗು ಅಷ್ಟೇ ನಮ್ದು. ಅವ್ರಿಗೆ ಬಂದ್ಬಿಟ್ಟು ಸಣ್ಣದಾಗಿ ಇಷ್ಟಕ್ಕೆಲ್ಲ ಅವ್ರು ವಾಪಸ್ ನಮಗೆ ಬೈದು ಕಳಿಸ್ತಾ ಇದಾರೆ ಹೊರತು ಇಲ್ಲಿ ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ವರ್ಕ್ ಸ್ಟಾಪ್ ಮಾಡ್ಬೇಕು ಅಷ್ಟೇ. ಕೆಟ್ಟ ಬ್ಯಾಡ್ ವರ್ಡ್ಸ್ ಎಲ್ಲ ನಮ್ಗೆ ಬೇಕಾಗಿಲ್ಲ ಸರ್. ನಮ್ದು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಶಾಸಕರು ಹಾಗೆ ಅಲ್ಲಿನ ಸ್ಥಳೀಯ ವ್ಯಕ್ತಿ ನಡುವೆ ನಡೆಯುವಂತಹ ಮಾತಿನ ಚಕಮಕಿ ಆಕ್ಚುಲ್ ಆಗಿ ಯಾರಿಗೆ ಸೇರಿದಂತಹ ಜಾಗ ಇದು? ಜೊತೆಗೆ ಎರಡೂ ಕಡೆಯವ್ರು ಮಾಡ್ತಾ ಇರೋ ವಾದ ಏನು? ವೀಣಾ, ಇಲ್ಲಿ ಶಾಸಕರ ಪುತ್ರ ಏನಿದ್ದಾರೆ, ನಾರಾಯಣ ಸ್ವಾಮಿ ಅವರ ಪುತ್ರ ನಿಶಾಂತ್ ಅವರ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ ಅಂತ ಒಂದಿದೆ. ಅಲ್ಲಿ ಒಂದು ಕಟ್ಟಡ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಅದರ ಮುಂದೆ ಇರ್ತಕ್ಕಂತ ಅಂದ್ರೆ ಸರ್ವೆ ನಂಬರ್ ಅನಿಗಾನಹಳ್ಳಿಯಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ 31/1 ಏನ್ ಈ ಜಮೀನು ವ್ಯಾಜ್ಯ ಈಗ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಮೃತ ಪಾರ್ವತಮ್ಮ ಮಕ್ಕಳು ಈಗ ಕುಟುಂಬಸ್ಥರು ಶಾಸಕ ನಾರಾಯಣ ಸ್ವಾಮಿ ಅವರ ವಿರುದ್ಧ ಕಬಳಿಕೆಯ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಮೂಲ ನಮ್ಮ ಸ್ಥಾನ ಇದು, ನಮಗೆ ಗೊತ್ತಿಲ್ದಂಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವರ ಆರೋಪ. ಕಳೆದ ವಾರವಷ್ಟೇ ಇವರು ಕೂಡ ಎಲ್ಲರೂ ಕುಟುಂಬಸ್ಥರು ಬಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಈ ವೇಳೆಯಲ್ಲೂ ಕೂಡ ಶಾಸಕ ನಾರಾಯಣ ಸ್ವಾಮಿ ಅವರು ನಿಮ್ಮಲ್ಲಿ ಏನಾದ್ರು ದಾಖಲಾತಿ ಇದ್ರೆ ತಗೊಂಡ್ಬನ್ನಿ, ಸಂಪೂರ್ಣವಾಗಿ ಎಲ್ಲಾ ದಾಖಲಾತಿಗಳು ಇದೆ, ಲೀಗಲ್ ಆಗಿ ನನ್ನ ಹತ್ರ ಪಾಣಿ ಆಗಿರ್ಬೋದು, ಮ್ಯುಟೇಷನ್ ಎಲ್ಲವೂ ಸಹ ನನ್ನ ಹತ್ರ ಇದೆ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಏಕಾಏಕಿ ನಿನ್ನೆ ಕುಟುಂಬಸ್ಥರು ಮತ್ತೆ ಬರ್ತಾರೆ. ಈ ವೇಳೆಯಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅಲ್ಲಿ ಕುಳಿತಂತ ಸಂದರ್ಭದಲ್ಲಿ ಶಾಸಕ ನಾರಾಯಣ ಸ್ವಾಮಿ ಅವರು ಏಕಾಏಕಿಯಲ್ಲಿ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸಹಜವಾಗಿ ಎರಡೂ ಕಡೆಯವರಿಗಿಂದಲೂ ಕೂಡ ಮಾತಿನ ಚಕಮಕಿ ನಡೀತಕ್ಕಂಥದ್ದು. ಅಲ್ಲಿ ನೀನೇನು ಹುಚ್ಚ ಸುಮ್ಮನೆ ಇರು ಅಂತೇಳಿ ಬಂಗಾರಪೇಟೆ ಶಾಸಕರು ಹೇಳ್ತಾರೆ. ಈ ವೇಳೆಯಲ್ಲಿ ಶಾಸಕರಿಗೆ ಇಲ್ಲಿ ತಿರುಗೇಟನ್ನ ಅಲ್ಲಿ ಅಂದ್ರೆ ಅಲ್ಲಿನ ಉಪನ್ಯಾಸಕರು ಏನಿದ್ದಾರೆ ಅವರು ಮೃತ ಪಾರ್ವತಮ್ಮ ಅವರ ಪುತ್ರ ತಿರುಗೇಟನ್ನ ಕೊಡ್ತಾರೆ. ತಕ್ಷಣ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾರೆ. ಸದ್ಯ SN ನಾರಾಯಣ ಸ್ವಾಮಿ ಅವರ ಮಾತೇನಂದ್ರೆ ಈಗ ಆಲ್ರೆಡಿ 3-4 ಜನರ ಕೈ ಬದಲಾವಣೆ ಆಗಿದೆ, ಅವರಿಂದ ನಾನು ಖರೀದಿ ಮಾಡಿದ್ದೇನೆ, ನೇರವಾಗಿ ನಿಮ್ಮ ತಾಯಿಯಿಂದ ನಾನು ಇದನ್ನ ಖರೀದಿ ಮಾಡಿಲ್ಲ ಅನ್ನುವಂಥದ್ದನ್ನ ಒಂದ್ ಕಡೆ ಹೇಳಿದ್ರೆ, ನೀವು ಇದನ್ನ ಅಕ್ರಮವಾಗಿ ನಿಮಗೆ ಬೇಕು ಜಮೀನು ಅಂತೇಳಿ ಸರ್ವೆ ನಂಬರ್ ಅನ್ನ ಬದಲಾವಣೆ ಮಾಡಿ ನೀವು ಇದನ್ನ ತೆಗೆದುಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಇಲ್ಲಿ ಸ್ಟೇ ಇರ್ತಕ್ಕಂಥದ್ದು, ಸ್ಟೇ ಇರುವಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಜಮೀನ್ ಬರ್ಲಿ, ಆದ್ರೆ ನೀವೇನಕ್ಕೆ ಇಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಏನು ಕಾಮಗಾರಿ ನಡೀತಾ ಇದೆ ಅದು ಈಗ ಶಾಸಕರ ಪುತ್ರ ಏನು ಕಟ್ಟಡ ಕಾಮಗಾರಿ ನಡೆಸ್ತಾ ಇದ್ದಾರೆ, ಅದರ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಪಾರ್ಕಿಂಗ್ಗಾಗಿ ಆ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕುಟುಂಬಸ್ಥರ ಆರೋಪ ಆಗಿರ್ತಕ್ಕಂಥದ್ದು. ಅಂದ್ರೆ ಈಗ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನನಗೆ 100 ಎಕರೆ ಜಮೀನ್ ಇದೆ, ನಿಮ್ಮ 9 ಗುಂಟೆ ನನಗೇನಕ್ಕೆ ಬೇಕು, ನಿಮ್ಮ ಹತ್ರ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ತೆಗೆದುಕೊಂಡು ಬನ್ನಿ, ನನಗೆ ಒಂದು ಇಂಚು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಕುಟುಂಬಸ್ಥರು ಅದೇ ಹೇಳ್ತಾ ಇದ್ದಾರೆ, ಕೋರ್ಟ್ ಅಲ್ಲಿ ಏನೇ ತೀರ್ಮಾನ ಆದ್ರೂ ಪರವಾಗಿಲ್ಲ, ನಾವು ಅದಕ್ಕೆ ಭದ್ರಾಗಿರ್ತೀವಿ, ಆದ್ರೆ ನೀವೀಗ ಸ್ಟೇ ಇರೋದ್ರಿಂದ ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವೇಳೆಯಲ್ಲಿ ಭಾರಿ ಹೈಡ್ರಾಮಾ ನಡೆಯುತ್ತೆ, ಪೊಲೀಸರು ಸಹ ಮಧ್ಯಪ್ರವೇಶ ಮಾಡಿ ತಿಳಿ ಮಾಡ್ತಾರೆ. ಥ್ಯಾಂಕ್ ಯು ದೀಪಕ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.